ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಶಾಸಕ ಮುನಿರತ್ನ ಅವರು ಏಡ್ಸ್ ಟ್ರ್ಯಾಪ್ ಮಾಡ್ತಕ್ಕಂಥ ವಿಚಾರವನ್ನು ಪವರ್ ಟಿವಿ ಬಯಲಿಗೆಳೆದಿತ್ತು. ವಿಧಾನಸೌಧದಲ್ಲೂ ಕೂಡ ಅವರು ಬಹಳಷ್ಟು ಹೀನ ಕೃತ್ಯಗಳನ್ನು ಮಾಡಿರ್ತಕ್ಕಂಥ ವಿಚಾರನೂ ಕೂಡ ಸಂತ್ರಸ್ತೆ ಮಹಿಳೆ ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನೀವು ಪವರ್ ಟಿವಿ ಸುದ್ದಿಯನ್ನು ನೋಡಿರ್ಬೋದು. ಒಬ್ಬ ಶಾಸಕರಾಗಿದ್ದಂಥವರು ತಮ್ಮ ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಏಡ್ಸ್ ಬಂದಿರತಕ್ಕಂಥ ವ್ಯಕ್ತಿಗಳಿಂದ ಅವರ ರಕ್ತವನ್ನು ಇನ್ನೊಬ್ಬರಿಗೆ ಇಂಜೆಕ್ಟ್ ಮಾಡ್ತಕ್ಕಂಥ ಹೀನ ಕೃತ್ಯ ಮಾಡ್ತಕ್ಕಂಥ ಒಂದು ವಿಚಾರ ಬಯಲಿಗೆ ಬಂದಿದೆ. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಇಂಥ ಹಲವಾರು ವಿಚಾರಗಳನ್ನ ಪವರ್ ಟಿ ವಿರವರು ಜನಗಳ ಮುಂದೆ ಇಡ್ತಾ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಇಂಥ ವಿಚಾರಗಳು ಚರ್ಚೆ ಆಗಬೇಕು. ಯಾರೋ ಎದುರ್ಕೊಂಡು ಅಥವಾ ಯಾರೋ ಕೆಲವರು ಕೈಗೊಂಬೆ ಆಗಿ ಇಂಥ ವಿಚಾರಗಳೆಲ್ಲ ಮುಚ್ಚೋಗ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಅನಾವರಣಗೊಳಿಸಿದ್ದೀರ. ಇದು ಒಂದು ಭಾಳ ಕೆಟ್ಟ ಕೃತ್ಯ. ಇದು ಯಾರು ಮಾಡ್ತಾರೆ ಅಂತಂದರೆ ಭಾಳ ಅತ್ಯಂತ ಕೆಟ್ಟ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಮಾಡ್ತಕ್ಕಂಥ ಕೃತ್ಯ. ಶತ್ರುಗಳನ್ನ ಹೆಣಿತಕ್ಕಂಥದ್ದಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ. ಆದರೆ ಅವರ ಜೀವಕ್ಕೆ ಕುತ್ತು ಬರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದನ್ನು ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ದುಬೈ ಅಂಥ ಜಾಗದಲ್ಲಿ ಇದೇನಾದ್ರು ಇಂಥ ಕೃತ್ಯಗಳನ್ನ ನಡೆದಿದ್ದರೆ ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲಲ್ಲಿ ಹೊಡೆದು ಸಾಯಿಸ್ತಿದ್ರು. ಆ ರೀತಿ ಇದು ಅತ್ಯಂತ ಘೋರ ಶಿಕ್ಷೆ ಆಗಬೇಕು. ಅವ್ರಿಗೆ ಯಾರು ಮಾಡಿದ್ದಾರೆ ಅದು ಪ್ರೂವ್ ಆದರೆ ಅದು ಅತ್ಯಂತ ಘೋರ ಶಿಕ್ಷೆ ಅವ್ರಿಗೆ ಆಗಲೇಬೇಕು. ಅದರ ಜೊತೆಯಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಆ ಸಂತ್ರಸ್ತ ಮಹಿಳೆ ರಕ್ಷಣೆಯನ್ನು ಕೂಡ ಸರ್ಕಾರ ತಗೋಬೇಕು. ಒಬ್ಬ ಸಂತ್ರಸ್ತ ಮಹಿಳೆ ಒಬ್ಬ ಮುನಿರತ್ನ ಅಂತ ಇಂಥ ಕೃತ್ಯಗಳನ್ನ ಬಯಲ್ಗೆಳೆದ ಮೇಲೆ ಆ ಎಮ್ಮನಿಗೆ ರಕ್ಷಣೆ ಕೊಡಬೇಕಲ್ವಾ? ಇವನು ಭಾಳ ಕೆಟ್ಟುಳು. ಯಾವ ಸಂದರ್ಭದಲ್ಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದರಿಂದ ಆ ಮಹಿಳೆ ಮತ್ತು ಅವ್ರ ಕುಟುಂಬದ ರಕ್ಷಣೆಯನ್ನು ಸಂಪೂರ್ಣವಾಗಿ ಜವಾಬ್ದಾರಿ ತಗೋಬೇಕು. ಒಂದು ಕಿಂಚಿತ್ತು ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಸರ್ಕಾರನೇ ಹೊಣೆ ಆಗ್ತದೆ. ಅದಕ್ಕೆ ಆ ಜವಾಬ್ದಾರಿಯನ್ನು ಸರ್ಕಾರ ತಗೋಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಮುಖ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಪ್ರಜ್ವಲ್ ರೇವಣ್ಣ ಅವರು ಫ್ಲ್ಯಾಟಲ್ಲಿ ರೆಸಾರ್ಟ್ಗಳಲ್ಲಿ ಮಹಿಳೆಯರ ಮೇಲೆ ಕೃತ್ಯಗಳನ್ನು ಮಾಡ್ತಿದ್ರು. ಆದರೆ ಈ ಮುನಿರತ್ನ ವಿಧಾನಸೌಧದಲ್ಲೇ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಆ ಸಂತ್ರಸ್ತೆ ಮಹಿಳೆ ಪವರ್ ಟಿವಿನಲ್ಲಿ ಹೇಳ್ಕೊಂಡಿದ್ದಾರೆ. ಪವಿತ್ರವಾದಂಥ ವಿಧಾನಸೌಧದಲ್ಲಿ ಇಂಥ ಹಿರಿಯನ ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಮುನಿರತ್ನನ ಮನಸ್ಥಿತಿನೇ ಆ ರೀತಿ ಇದೆ. ಅವನ ಮನಸ್ಥಿತಿ ನೋಡಿದ್ರೆ ಅವನು ಎಲ್ಲಿ ಮಾಡ್ತಾನೆ, ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತಾನೆ ಅಂತ ಹೇಳೋದ್ರ ಅತಿಶಯೋಕ್ತಿ ಅಲ್ಲ ಅದು. ಅದರಿಂದ ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಇದರಿಂದ ಬೇರೆಯವ್ರಿಗೆ ಪಾಠ ಆಗಬೇಕು. ಬೇರೆ ಶಾಸಕರುಗಳಿಗೆ ಅಥವಾ ಬೇರೆ ರಾಜಕಾರಣಿಗಳಿಗೆ ಈ ರೀತಿ ಕೃತ್ಯ ನಡೆಸ್ತಕ್ಕಂಥವ್ರಿಗೆ ಪಾಠ ಆಗ್ತಕ್ಕಂಥ ರೀತಿಯಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಸರ್, ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಅವರ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಏಡ್ಸ್ ಬ್ಲಡ್ಡನ್ನು ಇಂಜೆಕ್ಟ್ ಮಾಡ್ತಕ್ಕಂಥ ಪ್ಲ್ಯಾನ್ ನಡೆದಿತ್ತು ಅನ್ನೋದು ವಿಚಾರವನ್ನು ಅವ್ರು ಆಪ್ತರೆ ಬಿಚ್ಚಿಟ್ಟಿದ್ದಾರೆ. ಖಂಡಿತ ನಾನು ಹೇಳ್ತೀನಲ್ಲ, ಅವನಂಥ ಕೆಟ್ಟ ಮನಸ್ಥಿತಿ ಇನ್ನೊಂದಿಲ್ಲ. ಬಹುಶಃ ನಾನು ಮನವಿ ಮಾಡ್ತೀನಿ ಆರ್ ಅಶೋಕ್ ಅವ್ರಿಗೆ ಬ್ಲಡ್ಡನ್ನು ಈಗಲಾರು ಕೂಡ ಚೆಕ್ ಮಾಡಿಸ್ಬೇಕು ಅಂತ. ಯಾವಾಗ ಇಂಜೆಕ್ಟ್ ಮಾಡೋರೋ, ಯಾರ್ಯಾರಿಗೆ ಇಂಜೆಕ್ಟ್ ಮಾಡೋರೋ, BJPನಲ್ಲಿ ಅವ್ರ ಜೊತೆ ಯಾರ್ಯಾರು ಅವ್ರದ್ದೆಲ್ಲರೂ ಕೂಡ ಬ್ಲಡ್ ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಮನವಿ ಮಾಡ್ತೀನಿ ನಾನು. ಸೊ ಇದು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.